ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜಿತ್ ಅಶ್ವಿನಿಗೆ ಹೇಳ್ತಾ ಇರ್ತಾನೆ, ನಾನೇನೋ ಕೇಳಿದರೆ ನೀನೇನು ಅತ್ತೆ ಕಡೆ ನೋಡ್ತಾ ಇದೆಯಲ್ಲ, ಅತ್ತೆ ನೀನು ಸೇರಿಕೊಂಡು ಏನಾದರೂ ಕ್ರೈಮ್ ಕೆಲಸ ಮಾಡಿದ್ದೀರಾ ಅಂದಾಗ ಅಶ್ವಿನಿ ಮತ್ತು ದೇವಿಯಾನಿ ಇಬ್ಬರು ಸಹ ಶಾಕ್ ಆಗಿಬಿಡ್ತಾರೆ. ಅವಾಗ ಅಂಜನಾ ಹೇಳ್ತಾ ಇರ್ತಾಳೆ, ಏನು ನಮ್ಮಮ್ಮ ಆ ಥರ ಕೆಲಸ ಎಲ್ಲ ಮಾಡಲ್ಲ, ಬೇರೆಯವ್ರ ಜೊತೆ ಕೈ ಸೇರಲ್ಲ ಆಯಿತಾ ಅಂದಾಗ, ಲೂಸು, ನನಗೆ ಗೊತ್ತು ಆಯಿತಾ ನಮ್ಮ ಅತ್ತೆ ಬಗ್ಗೆ ಏನು ಅಂತವ, ನಾನು ಮಾತಾಡ್ತಾ ಇರೋದು ಅಶ್ವಿನಿ ಹತ್ರ, ನೀನು ಬಾಯಿ ಮುಚ್ಕೊಂಡು ನಿಲ್ಲು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಅಶ್ವಿನಿ ಅವರೇ, ನಿಮ್ಮ ಕಾಲೇಜಲ್ಲಿ ಓದಿದ್ದು ನೀವು, ನಿಮ್ಮ ಪ್ರಿನ್ಸಿಪಲ್ ಹತ್ರ ನೀವೇ ಮಾತಾಡಲ್ಲ ಅಂದರೆ ಹೆಂಗೆ ಹಂಗಂತ ಹೇಳಿಬಿಟ್ಟು ಅಜಿತ್ ಕಾಲೇಜ್ಗೆ ಕಾಲ್ ಮಾಡ್ತಾ ಇರ್ತಾನೆ. ಅವಾಗ ಫೋನ್ ರಿಂಗ್ ಆಗುತ್ತೆ. ಅವಾಗ ಆ ಕಡೆಯಿಂದ ಪ್ರಿನ್ಸಿಪಲ್ ಮಾತಾಡ್ತಾ ಇರ್ತಾರೆ. ಮೇಡಮ್, ಲಾಸ್ಟ್ ಇಯರ್ ನಿಮ್ಮ ಕಾಲೇಜಿನಲ್ಲಿ ಅಶ್ವಿನಿ ಅಂತ ಇದ್ರಲ್ಲ, ಅವ್ರದ್ದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಅಂತಂದಾಗ ಅವ್ರು ಹೇಳ್ತಾರೆ, ಅಶ್ವಿನಿಯನ್ನ ಹೆಸರು ಕಾಲೇಜಲ್ಲಿ ಯಾರೂ ಇಲ್ಲ ಅಂದಾಗ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಅವಾಗ ಅಜಿತ್ ಹೇಳ್ತಾನೆ, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು, ಈಗಲಾದರೂ ಗೊತ್ತಾಯ್ತಾ ಮನೆಯವ್ರಿಗೆ ಎಲ್ಲರಿಗೂ ಸಹ ಈ ಫೇಕ್ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಗೊತ್ತಾಯ್ತಾ, ಇವಳು ನರ್ಸೇ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸಂಗೀತ ಕೇಳ್ತಾಳೆ, ಇದೆಲ್ಲ ಹೇಗೋ ಗೊತ್ತು ನಿನಗೆ ಮಗನೇ ಅಂತ ಕೇಳಿದಾಗ ಭೂಮಿನೂ ಸಹ ಕೇಳ್ತಾಳೆ, ರೀ ನಮಗೆಲ್ಲ ಈ ವಿಷಯ ಗೊತ್ತೇ ಇರಲಿಲ್ಲ, ಆದರೆ ನಿಮಗೆ ಹೇಗೆ ಗೊತ್ತಾಯಿತು ಅಂದಾಗ, ಇವಳು ಗ್ರೀನ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗೆ ನಾನು ಗ್ರೀನ್ ಹಾಸ್ಪಿಟ್ಲಿಗೆ ಅವಾಗವಾಗ ಹೋಗ್ತಾ ಇದ್ದೆ, ಆದರೆ ಇವಳಲ್ಲೆಲ್ಲೂ ನಾನು ನೋಡೇ ಇರಲಿಲ್ಲ. ಹಾಗೆ ನಮ್ಮ ಮನೆಗೆ ನನ್ನನ್ನು ಟೇಕ್ ಕೇರ್ ಮಾಡೋಕ್ಕೆ ಅಂತ ಬಂದಳು. ಆವಾಗ ನನಗೆ ಸ್ವಲ್ಪ ಡೌಟ್ ಬಂತು. ಆದರೆ ಯಾವಾಗ ನಿನಗೆ ಹುಷಾರಿಲ್ಲ ಅಂತ ನಾನು ಒದ್ದಾಡ್ತಿದ್ನೋ ಆವಾಗ ಟ್ಯಾಬ್ಲೆಟ್ ಕೊಡಿ ಅಂತ ಅಂದರೆ ಕೈಯೆಲ್ಲ ನಡುಗ್ತಾ ಇತ್ತು, ಆವಾಗ ಡೌಟ್ ಬಂತಂತ ಹೇಳ್ತಾ ಇರ್ತಾನೆ. ಅದ್ರ ಜೊತೆಗೆ ಜ್ವರ ಬಂದವರಿಗೆ ತಣ್ಣೀರು ಬೇರೆ ಕೊಡ್ತಾ ಇದ್ಲು, ನರ್ಸ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ, ಯಾವ ಥರ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಫೀವರ್ ಬಂದವ್ರಿಗೆ ಅಂತ ಹೇಳ್ತಾ ಇರ್ತಾನೆ. ಅದ್ರ ಜೊತೆಗೆ ಅಜ್ಜಿ ಬೇರೆ ಟೇಕ್ ಕೇರ್ ಮಾಡ್ತಾ ಇದ್ರು. ಅಜ್ಜಿ ಹುಷಾರಾಗೋದ್ರೊಳಗಡೆ ನಾನೇ ಮನಸ್ವಿನಿ ಅಂತ ಹೇಳಿ ಮನೆಯವ್ರನ್ನೆಲ್ಲ ನಂಬಿಸಿ ಮನೆಗೆ ಬಂದಳು. ಅದ್ರ ಮೇಲೆ ನಾನು ಡೌಟ್ ಪಟ್ಟು, ಆ ಥರ ಅನುಮಾನ ಪಟ್ಟು, ಈ ಥರ ಪ್ರೂಫ್ ಸಮೇತ ನಾನು ಇವಳನ್ನ ಕಂಡು ಹಿಡಿದೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸಹ ಶಾಕ್ ಆಗ್ತಾ ಇರ್ತಾರೆ. ಆವಾಗ ದೇವಿಯಾನಿ ಕಣ್ಸನ್ನೆ ಮಾಡ್ತಾ ಇರ್ತಾಳೆ, ನಿಮ್ಮ ಅಪ್ಪನ್ನ ಕೇಳು ಅಂತ. ಅವಾಗ ಅಪ್ಪ ಅಂದಾಗ ಜೋರಾಗಿ ಅಜಿತ್ ಕಿರ್ತಾನೆ, ನೀನು ಅಪ್ಪ ಅಂತ ಕರಿಬೇಡ, ನಮ್ಮ ಮಾವ 20 ವರ್ಷದಿಂದ ಮನಸ್ವಿನಿಗೋಸ್ಕರ ಹುಡುಕ್ತಾ ಇದ್ದಾರೆ, ನಿಜ ಹೇಳು ನೀನು ಯಾರು ಅಂತ ಹೇಳಿದಾಗ ದೇವಿಯಾನಿ ಬಂದ್ಬಿಟ್ಟು, ನೋಡು ಅಜಿತ, ಅವಳು ಮಾತು ಕೇಳು ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನು ಹೇಳ್ತಾಳೆ ಅತ್ತೆ, ಸುಳ್ಳು ಹೇಳ್ತಾಳೆ, ನಾನು ಕೇಳಕ್ಕೆ ರೆಡಿಯಾಗಿಲ್ಲ ಅಂದಾಗ, ಇಲ್ಲ ಒಂದೇ ಒಂದ್ಸಲ ಚಾನ್ಸ್ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾನೆ, ಅತ್ತೆ ಏನು ಹೇಳ್ತಿದ್ದೀರಾ ಅಂದಾಗ, ಅಲ್ಲ ಒಂದು ಚಾನ್ಸ್ ಕೊಡ್ಬೋದಲ್ವಾ ಅಂದಾಗ, ಅತ್ತೆ ಯಾಕೋ ನನಗೆ ನಿನ್ನ ಮೇಲೆ ಡೌಟ್ ಬರ್ತಾ ಇದೆ ಅಂದಾಗ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ಆಯಿತಾ, ನೀನು ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡ, ಅಪರಾಧಿಗೆ ಒಂದ್ಸಲ ಚಾನ್ಸ್ ಕೊಡಬೇಕಲ್ವ ಯಾರೇ ಆಗಲಿ, ಆಮೇಲೆ ನಾವು ಡಿಸೈಡ್ ಮಾಡಬೇಕು ಅದು ಯಾವ ರೀತಿ ಇದೆ ಅಂತ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಅದೆಲ್ಲ ಇಲ್ಲತ್ತೆ, ಆಲ್ರೆಡಿ ಇವಳು ಫ್ರಾಡ್ ಅಂತ ಗೊತ್ತಾಗಿದೆ ಅಲ್ವಾ, ಅಂದಮೇಲೆ ಮತ್ತೆ ಏನಕ್ಕೆ ಇವಳಿಗೆ ಚಾನ್ಸ್ ಕೊಡಬೇಕಂತ ಹೇಳ್ಬೇಕಾದ್ರೆ ಅಜ್ಜಿ ಹೇಳ್ತಾಳೆ, ಏನು ದೇವಿಯಾನಿ ಮೇಲೆ ನೀನು ಅನುಮಾನ ಪಡ್ತಿದ್ಯಾ ಅಂದಾಗ, ಇಲ್ಲ ಅಜ್ಜಿ, ಅತ್ತೆ ಮೇಲೆ ನಾನು ಅನುಮಾನ ಪಡ್ತಿಲ್ಲ, ಆದರೆ ಇವಳು ದೊಡ್ಡ ಫ್ರಾಡ್ ಅಂತ ಗೊತ್ತಾಗಿದೆ, ಆದರೂ ಸಹ ನೀವು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ, ಅದಕ್ಕೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ನೋಡಿ ಅತ್ತೆ, ಅತಿಯಾದ ಕರುಣೆ ಒಳ್ಳೇದಲ್ಲ, ಈ ಮನೆಗೂ ಸಹ ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾನೆ. ಅಲ್ಲಕ್ಕಂದ ನಾನು ಹೇಳ್ತಿರೋದು ಆಗಲ್ಲ, ಇವಾಗ ನಾವು ಅವಳನ್ನ ಹೊರಗಡೆ ಕಳಿಸಿದ್ರೆ ಜನ ತಾನೇ ಏನಂತಾರೆ, ಮನೆ ಮಗಳನ್ನ ಏನು ಡಿಸೈಡ್ ಮಾಡ್ದಾನೆ ಹೀಗೆ ಮನೆಯಿಂದ ಹೊರಗೆ ಕಳಿಸಿದ್ರು ಅಂತ ತಪ್ಪಾಗಿ ಮಾತಾಡಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ, ಇದೊಂದ್ಸಲ ಚಾನ್ಸ್ ಕೊಡು, ಅವಳು ಏನಾದ್ರು ತಪ್ಪಿದ್ರೆ ನಾನೇ ಸಹ ಕತ್ತು ಹಿಡಿದು ಅವಳನ್ನ ಆಚೆ ದಬ್ತೀನಿ, ಪ್ಲೀಸ್ ಒಂದ್ಸಲ ಚಾನ್ಸ್ ಕೊಡು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ, ಸರಿ ಆಯಿತು, ಅದೇನು ಹೇಳ್ತೀಯೋ ಹೇಳು ಬೇಗ ಅಂದಾಗ ದೇವಿಯಾನಿ ಹತ್ರ ಬಂದುಬಿಟ್ಟು, ನೋಡು ಅದೇನು ಹೇಳ್ತೀಯೋ ಹೇಳು, ಈ ಮನೇಲಿ ನೀನು ಮುಂದಿನ ಕ್ಷಣ ಇರಬೇಕು ಅಂತ ಅಂದರೆ ಎಚ್ಚರಿಕೆಯಿಂದ ಮಾತಾಡು ಆಯಿತಾ ಅಂದಾಗ, ಸರಿ ಆಯಿತು ಚಿಕ್ಕಮ್ಮ ಹೇಳ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಏನು ಗೊತ್ತಾ ಚಿಕ್ಕಮ್ಮ, ನಾನು ನರ್ಸಿಂಗೇ ಮಾಡಿಲ್ಲ, ಆದರೆ ನಾನು ಈ ವರ್ಷ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಶ್ರಮದಲ್ಲಿ ಒಂದೊತ್ತು ಊಟಕ್ಕೂ ಸಹ ನಮಗೆ ತುಂಬ ಕಷ್ಟ ಇತ್ತು, ಆದರೆ ನರ್ಸಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು, ಅಲ್ಲಿ ವಯಸ್ಸಾದವ್ರನ್ನೆಲ್ಲ ಸಹ ನಾನು ಕೇರ್ ಮಾಡ್ತಿದ್ನಲ್ಲ, ಹಂಗಾಗಿ ಒಬ್ಬರು ಡಾಕ್ಟ್ರು ನನ್ನನ್ನು ಈ ಥರ ಕೇರ್ ಮಾಡು ಅಂತ ಕಳಿಸಿದ್ರು ನಿಮ್ಮ ಮನೆ, ನಾನು ನರ್ಸಿಂಗ್ ಮಾಡಿದ್ದೀನಿ ಅಂತ ಹೇಳು ಅಂತ ಹೇಳ್ಕೊಟ್ರು, ನಾನು ಅದೇ ರೀತಿ ಹೇಳಿದೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಿಯಾನಿ, ಅಯ್ಯೋ ಪಾಪ, ಒಂದು ಹೊತ್ತಿಗೂ ಸಹ ನಿನಗೆ ಊಟಕ್ಕೆ ಗತಿ ಇಲ್ವಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿದೆ, ಅಯ್ಯೋ ದೇವ್ರೆ ಅಂತ ಡ್ರಾಮಾ ಮಾಡ್ತಾ ಇರ್ತಾಳೆ. ಅವಾಗ ಓಡೋಗಿ ಅವಳನ್ನ ಹಗ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ ಸಿಟ್ಟು ಮಾಡಿಕೊಂಡು, ಸಾಕು ನಿನ್ನ ಡ್ರಾಮಾ, ಮುಚ್ಚು ಬಾಯಿ ಅಂದಾಗ ಶ್ರವಣ್ ಸಹ ರೇಗಾಡ್ತಾ ಇರ್ತಾನೆ, ನೀನು ಬಾಯಿ ಮುಚ್ಚು, ಅವಳೆಲ್ಲ ಫಸ್ಟು ನೀನು ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡು ಅಂತ ಕಿರ್ಚಾಡ್ತಾ ಇರ್ತಾನೆ. ನೋಡು ಇವಳು ಅಶ್ವಿನಿ ಅಲ್ಲ, ನನ್ನ ಮಗಳು ಮನಸ್ವಿನಿ, ನಿನಗೆ ಎಷ್ಟು ಸಲ ಹೇಳೋದು ಅಂತ ಹೇಳ್ತಾ ಇರ್ತಾನೆ. ಅವಾಗ ನೋಡಿ ಮಾವ, ನೀವು ಈ ಮೊಸಳೆ ಕಣ್ಣೀರಿಗೆ ನೀವು ಮರುಗಬೇಡಿ ಆಯಿತಾ, ಇಲ್ಲಿ ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ತಿರ್ಬೇಕಾದ್ರೆ ನೀನು ಬಾಯಿ ಮುಚ್ಚು, ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು ಆಯಿತಾ, ಎಷ್ಟು ಸಲ ಹೇಳೋದು ಇವಳು ವಿಷಯಕ್ಕೆ ಬರಬೇಡ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಸುಮ್ಮನಾಗಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಕಣ್ಣೀರು ಹಾಕ್ಕೊಂಡು ಅಶ್ವಿನಿ ಹೇಳ್ತಾ ಇರ್ತಾಳೆ, ನೋಡಿ ಅಪ್ಪ, ತಪ್ಪೆಲ್ಲ ನಿಮ್ಮದೇ ಆಯಿತಾ, ನೀವು ಹೇಗೆ ಈ ಮನೇಲಿ ಭೂಮಿನ ಸೊಸೆ ಅಂತ ಒಪ್ಕೊಂಡಿಲ್ವೋ ಅದನ್ನು ಎಷ್ಟು ಬೇಜಾರಾಗಿದೆ ಅಜಿತ್ಗೆ, ಅದೇ ರೀತಿ ನನ್ನನ್ನು ನಿಮ್ಮ ಮಗಳು ಅಂತ ಒಪ್ಕೊಳ್ಳೋಕ್ಕೆ ಅವನಿಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅಜಿತ್ನ ಏನು ಬೈಬೇಡಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ,
ಇರ್ತಾನೆ. ನೋಡಿ ಇವಳು ಮಾಡ್ತಾ ಇರೋದು ಫ್ರಾಡ್ ಕೆಲಸ. ಶಾರದೆ ಅತ್ತೆಗೂ ಸಹ ಸುಳ್ಳಂದರೆ ಆಗ್ತಿರ್ಲಿಲ್ಲ, ನಿಮಗೂ ಆಗ್ತಿರಲಿಲ್ಲ. ಅಂದಮೇಲೆ ನಿಮ್ಮ ಮಗಳು ಫ್ರಾಡ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಅಂದಾಗ ಮತ್ತೆ ಕೋಪ ಮಾಡ್ಕೊಂಡು ಶ್ರವಣ್ ನೋಡು, ನನ್ನ ಮಗಳು ನರ್ಸಿಂಗ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ನನ್ನ ಮಗಳೇ ಅಲ್ಲ ಅಂತ ಅನ್ನೋದಕ್ಕೆ ನಿನ್ನ ಹತ್ರ ಏನು ಪ್ರೂಫ್ ಇದೆ, ಏನೇನೋ ಹೇಳ್ಬೇಡ ಆಯ್ತಾ ಅಂತ ಅಂದಾಗ ನನಗೆ ಇವಾಗೆಲ್ಲ ಚೆನ್ನಾಗಿ ಅರ್ಥ ಆಯಿತು. ನನ್ನ ಮಗಳು ಏನು ನಿನ್ನ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಿದ್ದೀಯ ಅಂತ ನನಗೆ ಕನ್ಫರ್ಮ್ ಮಾಡಿ ಹೇಳಿದಾಳೆ, ಕರೆಕ್ಟಾಗಿ ತಿಳಿಸಿದ್ದಾಳೆ. ಥ್ಯಾಂಕ್ಸ್ ಕಂದ ನೀನು ಹೇಳಿದ್ದು ಅಂತ ಹೇಳ್ತಾ ಇರ್ತಾನೆ. ನೋಡು, ಈ ಮನೇಲಿ ಒಂದು ಕ್ಷಣನೂ ಸಹ ನಾವು ಇರೋದು ಬೇಡ, ಹೊರಟೋಗೋಣ ಬಾ. ನನ್ನ ಮಗಳು ಯಾರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಈ ಮನೇಲಿ ಇರೋಕ್ಕೆ ಇಷ್ಟಪಡಲ್ಲ ಅಂದಾಗ ಮನೆಯವರೆಲ್ಲರೂ ಸಹ ಏನು ಹೇಳ್ತಾ ಇದೆಯಾ ಶ್ರವಣ್ ಅಂದಾಗ, ಅಕ್ಕ ನೀನು ಏನು ಮಾತಾಡಬೇಡ, ಬಾವ ನೀವು ಮಾತಾಡಬೇಡಿ, ಇಲ್ಲಾಂದರೆ ನನ್ನ ಮಗಳ ವಿಷಯಕ್ಕೆ ಅಜ್ಜಿತ್ ಯಾವತ್ತೂ ಬರಬಾರ್ದು ಅಂತ ಹೇಳ್ತಾ ಇರ್ತಾನೆ. ನೋಡು ಅಕ್ಕ, ಯಾವಾಗಲೂ ನೀನು ನನ್ನನ್ನು ಬ್ಲಾಕ್ ಮಾಡಬೇಡ. ನನ್ನ ಗಂಡನ ಕರ್ಕೊಂಡು ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ಅಂತ ಏನು ಹೇಳ್ಬೇಡ ಆಯಿತಾ. ಈ ಸಲ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆವಾಗ ಭೂಮಿ ಬಂದು ಕಾಲಿಡ್ಕೋತಾಳೆ. ಪ್ಲೀಸ್ ದೊಡ್ಡ ಸಾಹೇಬ್ರೆ, ನೀವು ಮನೆ ಬಿಟ್ಟು ಹೋಗಬೇಡಿ ಆಯಿತಾ ಅಂದರೆ, ನಡಿ ಕಂದ ನಾವು ಹೋಗೋಣ, ಈ ಮನೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೋಗ್ತಾ ಇರ್ತಾನೆ. ಮನೆಯವರೆಲ್ಲರೂ ಸಹ ಅಳ್ತಾ ಇರ್ತಾರೆ. ಈ ಕಡೆ ದೇವಿಯನ್ನು ಸಹ ಡ್ರಾಮಾ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅದನ್ನು ಅಂಜನಾ ನೋಡಿ ಒಳೊಳಗೆ ಖುಷಿ ಪಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಸತ್ಯಣ್ಣನ ಜೊತೆ ಹೇಳ್ತಾ ಇರ್ತಾನೆ. ನಡೆದಿದ್ದೆಲ್ಲನೂ ಸಹ ಮತ್ತೆ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಅಲ್ಲ ಸತ್ಯಣ್ಣ, ನಮ್ಮ ಮಾವಂಗೆ ಏನಾಯ್ತೆ, ಅವ್ರ ಬುದ್ಧಿನೇ ಏನಾದರೂ ಅಶ್ವಿನಿ ಕೈಲಿ ಕೊಟ್ಟಿದ್ದಾರೆ, ಅವಳು ಹೇಳಿದ್ದೆಲ್ಲ ನಿಜ ಅಂತ ಹೇಳ್ತಾ ಇದ್ದಾರಲ್ಲ. ಇಷ್ಟು ವರ್ಷದಿಂದ ನನ್ನನ್ನು ನೋಡಿದ್ದಾರೆ, ಹಾಗಾದರೆ ನಾನೇನು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಏನಾಗಿದೆ ಕಾಣೋ, ನನಗಂತೂ ಗೊತ್ತಿಲ್ಲ. ಒಂಟಿಯಾಗಿ ಇಷ್ಟು ದಿನ ಇದ್ದರು, ಮನೆಯವ್ರ ಜೊತೆ ಇವಾಗ ಚೆನ್ನಾಗಿದ್ದಾರಲ್ಲ ಅಂತ ಖುಷಿ ಪಡ್ತಾ ಇದ್ದರೆ ಈ ಥರ ಎಲ್ಲ ಆಯಿತು ಅಂತ ಹೇಳ್ತಾ ಇರ್ತಾನೆ. ಅವಾಗ ಸತ್ಯಣ್ಣ ಹೇಳ್ತಾನೆ, ಏನೂ ಇಲ್ಲ ಕಣಪ್ಪ, ಏನೂ ಮಾಡೋಕ್ಕಾಗಲ್ಲ, ಪ್ರಪಂಚನೇ ಹೀಗೆ, ಅವ್ರವ್ರ ಮಕ್ಕಳನ್ನ ಯಾರೂ ಸಹ ಬಿಟ್ಕೊಡಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಪನೇ ನೋಡು, ಅಪೇಕ್ಷೆ ಏನು ತಪ್ಪು ಮಾಡಿದ್ರು ಸಹ ಅದನ್ನು ಸಮರ್ಥ ಮಾಡ್ಕೋತಾರೆ ಹೊರತು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಸತ್ಯಣ್ಣ ಹೇಳ್ತಾನೆ, ಏನು ಮಾಡೋಕ್ಕಾಗಲ್ಲ, ಹೀಗೆ ಪ್ರಪಂಚನೇ ಇರೋದು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ಟೀ ತೊಗೊಬಂದು ಸತ್ಯಣ್ಣನಿಗೂ ಮತ್ತು ಅಜಿತ್ಗೂ ಕೊಡ್ತಾ ಇರ್ತಾಳೆ. ಇದನ್ನು ನೀವು ಮುಂಚೆನೇ ಹೇಳ್ಬೇಕಾಗಿತ್ತು, ಯೋಚನೆ ಮಾಡಬೇಕಾಗಿತ್ತು ಆಯಿತಾ. ಮನಸ್ವಿನಿನ ಅಶ್ವಿನಿ ನೀನು ಮನಸ್ವಿನಿ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಎಷ್ಟು ನೋವಾಗಿದೆ ಗೊತ್ತಾ, ಎಷ್ಟು ಹೇಳಿದ್ರು ಸಹ ಅವ್ರ ಮನೆ ಬಿಟ್ಟು ಹೋದ್ರು, ಎಲ್ಲ ನಿಮ್ಮಿಂದಲೇ ಅನ್ಬೇಕಾದ್ರೆ ಬಾಯಿ ಮುಚ್ಚು, ಏನು ಹೇಳ್ತಾ ಇದೆಯಾ, ಅವಳು ದೊಡ್ಡ ಫ್ರಾಡು, ನೀನು ಅದೇ ರೀತಿ ಹೇಳ್ತೀಯಾ, ಅದ್ರ ಬದಲು ನೀನೇ ಮನಸ್ವಿನಿ ಅಂತ ಹೇಳಿದ್ರು ಸಹ ನಾನು ನಂಬ್ತಿದ್ದೆ ಅಂದಾಗ ಒಂದು ಕ್ಷಣ ಭೂಮಿನೂ ಸಹ ಆಶ್ಚರ್ಯ ಪಡ್ತಾಳೆ. ಏನು ಹೇಳ್ತಿದ್ದೀರಾ ಅಂದಾಗ, ಏನಿಲ್ಲ ಆಯಿತಾ, ಮನಸ್ವಿನಿ ನೀನೇ ಅಂತಂದರೂ ಸಹ ನಾನು ನಂಬೋದು, ಆದರೆ ಅವಳನ್ನ ನಂಬೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಶಾರದಾ ಅತ್ತೆ ತುಂಬ ಒಳ್ಳೆಯವರು, ತುಂಬ ಸ್ವಾಭಿಮಾನ ಇರೋರು, ಎಲ್ಲರನ್ನೂ ಸಹ ಎಷ್ಟು ಕರುಣೆಯಿಂದ ಪ್ರೀತಿಸ್ತಾ ಇದ್ರು ಗೊತ್ತಾ, ಎಷ್ಟು ಜನಕ್ಕೆ ಪ್ರೀತಿ ಕೊಡ್ತಾಯಿದ್ರು, ಊಟ ಕೊಡ್ತಾಯಿದ್ರು, ಅಂಥ ಸ್ವಭಾವನ ನಾನು ನಿನ್ನ ಹತ್ರ ನೋಡಿದ್ದೀನಿ, ಅದಕ್ಕೆ ನನಗೆ ಆ ಥರ ಫೀಲ್ ಆಗ್ತಿತ್ತು ಅಷ್ಟೇ ಆಯಿತಾ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಅವ್ರ ಮಗಳು ಅವಳು ಅಂತ ಗೊತ್ತಾಗಿದೆ, ಅವ್ರ ಅಪ್ಪನಿಗೆ ಗೊತ್ತಾಗಲ್ವ ಅವ್ರ ಮಗಳು ಅಂತ, ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಅಂದಾಗ, ಏನು ಒಪ್ಕೊಂಡರೋ ನನಗಂತೂ ಗೊತ್ತಿಲ್ಲ, ಅವಳು ಮಚ್ಚೆ ಇತ್ತಂತೆ, ಅವಳು ಮುಂಚೆ ಆಟ ಸಾಮಾನು ಇದ್ದವೆಲ್ಲ ಆಟ ಸಾಮಾನು ನೋಡಿಬಿಟ್ರು, ಅವಳು ಸರ ನೋಡಿಬಿಟ್ರು, ಹಾಗೆ ಮನೆಗೆ ಕರ್ಕೊಬಂದ್ಬಿಟ್ರು ಅಂತ ಎಂದಾಗ ಭೂಮಿ ಆಶ್ಚರ್ಯದಿಂದ ಆ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ. ಅವಾಗ ಅಶ್ವಿನಿ ಹೇಳ್ತಾಳೆ, ಏನು ಹುಟ್ಟು ಮಚ್ಚೆನ ಅನ್ಕೊಬಿಟ್ಟು ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ, ನನ್ನ ಹತ್ರ ಇರೋ ಮಚ್ಚೆನ ತೋರಿಸಿದ್ರೆ ನನ್ನ ಎತ್ತವ್ರು ನನಗೆ ಸಿಗ್ಬೋದು ಏನು ಅಂತ ಅನ್ಕೋತಾ ಇರ್ತಾಳೆ. ಆಮೇಲೆ ಚೇಚೆ ಇಲ್ಲ, ಖಂಡಿತ ಅವ್ರು ನನಗೆ ಸಿಗಲ್ಲ, ನಾನು ಏನಿದ್ರು ಭಾಗ್ಯಮನ್ನು ಜೈಲಿನಿಂದ ಬಿಡಿಸ್ಬೇಕು ಅಷ್ಟೇ ನಾನು ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಹಾಗೆ ಸುಮ್ಮನಾಗ್ತಾಳೆ. ಆಗ ಅಜಿತ್ ಬಂದು ಏನು ಹೇಳ್ದಲ್ಲ ಅಂದಾಗ, ಏನಿಲ್ಲ ಸಾಹೇಬ್ರೆ, ದೊಡ್ಡ ಸಾಹೇಬ್ರಿಗೆ ಗೊತ್ತಾಗಿದೆ ತನ್ನ ಮಗಳು ಅಶ್ವಿನಿನೇ ಮನಸ್ವಿನಿ ಅಂತ, ಅವ್ರ ರಕ್ತ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಅವರು ಮಗಳು ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ನಿನ್ನಂಥ ಎಮೋಷನ್ ಫೂಲ್ ಮಾಡೋರಿಗೆ ಯಾರು ತಾನೇ ನಂಬಿಸೋಕ್ಕಾಗಲ್ಲ ಬಿಡು, ನೀನು ಎಲ್ಲನೂ ನಂಬ್ತೀಯ ಅಂತ ಹೇಳ್ತಾ ಇರ್ತಾನೆ. ನೋಡು ಭೂಮಿ, ನಿನ್ನ ಕೆಲಸ ನೀನು ಹೋಗು ಅಂದಾಗ, ಸರಿ ಆಯಿತು ಬಿಡಿ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇರಳು. ಮತ್ತೆ ವಾಪಸ್ ಬಂದು, ನೋಡಿ ಆಗಲೇ ಹೇಳಿದ್ರಲ್ಲ ನೀನು ಮನಸ್ವಿನಿ ಥರ ಇದೆಯಾ ಅಂತ, ಆ ಥರ ಹೋಗಿ ಅಜ್ಜಿ ಮುಂದೆ ಏನಾದರೂ ಹೇಳಿರ ಅವರು ತುಂಬ ನೊಂದ್ಕೊಬಿಡ್ತಾರೆ ಅಷ್ಟೇ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ. ಆಗ ಅಜ್ಜಿತ್ತು ಮುಗುಳ್ನಾಗೆ ಮಾಡಿಕೊಂಡು, ಸತ್ಯಣ್ಣ ಇವಳು ಒಂಥರ ಚೆನ್ನಾಗಿ ಮಾತಾಡ್ತಾಳೆ ಅಲ್ವಾ, ತುಂಬ ಇಷ್ಟ ಆಗಿಬಿಟ್ಲು ಅಂದಾಗ, ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಇದು ಲವ್ ಮಾಡೋರ ಮೊದಲೇ ಲಕ್ಷಣ ಅಂದಾಗ, ಸತ್ಯಣ್ಣ ಎಲ್ಲಿ ಹೋದ್ರೂ ಸಹ ಇಲ್ಲಿಗೆ ಬಂದುಬಿಡ್ತೀರಲ್ವ ನೀವು ಲಾಯರ್ ಆಗಬಾರ್ದಾಯಿತು, ಲವ್ ಗುರು ಆಗಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ತಿಪ್ಪೇಶ ಬೇಗ ಗಾಡಿ ತೆಗಿಯೋ, ರೌಂಡ್ಸಿಗೆ ಹೋಗಬೇಕು ಅಂತ ಹೋಗ್ತಾನೆ. ಆವಾಗ ಈ ಕಡೆ ಸತ್ಯಣ್ಣ, ಹೌದು ನಾನು ಲವ್ ಗುರು ಆಗಿದ್ರೆ ಚೆನ್ನಾಗಿರೋದು ಅಂತ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಮನಸ್ವಿನ ಕರ್ಕೊಂಡು ಶ್ರವಣ ಫಾರ್ಮ್ ಹೌಸ್ಗೆ ಬರ್ತಾನೆ. ಮನಸ್ವಿನ ಬಾ ಪುಟ ಬಾ ಅಂತ ಇಳಿದು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಮನೆ ಒಳಗೆ ಬರೋಕ್ಕೆ ಅವಳು ಹಿಂದೆ ಮುಂದೆ ನೋಡ್ತಾ ಇರ್ತಾಳೆ. ಏನು ಯೋಚನೆ ಮಾಡಬೇಡ ಆಯಿತಾ, ಇದು ನನ್ನ ಮನೆ ಆಯಿತು ಬಾ ಅಂದ್ಬಿಟ್ಟು ಇಲ್ಲೇ ಇರು ಪುಟ್ಟ ಅಂದ್ಬಿಟ್ಟು ಆರತಿ ತಂದು ಬೆಳಗ್ಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಮನೆ ಒಳಗೆ ಹೋದ ತಕ್ಷಣ ಮನೆಯೆಲ್ಲ ನೋಡಿ ಅವಳಿಗೆ ತುಂಬ ಖುಷಿ ಆಗುತ್ತೆ. ಅವಾಗ ಏನಾಯಿತು ಪುಟ್ಟ ಅಂದಾಗ, ನನಗೆ ಯಾಕೋ ತುಂಬ ಹಳೇದು ನೆನಪಾಗ್ತಿದೆ, ಈ ಮನೆಗೆ ನಾನು ಅಮ್ಮ ಬಂದಿದ್ದೀವಿ ಅಂತ ಅನ್ನಿಸ್ತಿದೆ ಅಂದಾಗ, ಹೌದು ಕಂದ, ಅವಾಗವಾಗ ನಾವು ಬರ್ತಾ ಇದ್ವಿ, ಮನೆ ಅಂದರೆ ಶಾರದಾಗೆ ತುಂಬ ಇಷ್ಟ ನೋಡು, ಅದಕ್ಕೆ ನಿನಗೆ ಹಳೆ ನೆನಪಾಗ್ತಿದೆ ಅಂತ ಹೇಳ್ಬೇಕಾದ್ರೆ ಶಾರದನ ಫೋಟೋ ನೋಡಿ ನಾಟಕ ಮಾಡ್ಕೊಂಡು ಅಮ್ಮ ಅಮ್ಮ ಅಂತ ಹೋಗಿ ಅದ್ರ ಮುಂದೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಾಗ ಶ್ರವಣ್ಗೆ ತುಂಬ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೋಬೇಡ ಅಮ್ಮ, ಒಂದಲ್ಲ ಒಂದಿನ ನಿಮ್ಮಮ್ಮ ಸಿಗ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಫೋಟೋ ನೋಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್.